ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು 12ನೇ ತಾರೀಕು 9ನೇ ತಿಂಗಳು 2024. ಇವತ್ತು ಗುರುವಾರ, ರಾಘವೇಂದ್ರನ ಸ್ವಾಮಿಯ ದಿನ, ಆರಾಧನೆ, ರಾಯರ ದಿನ. ಏನಪ್ಪ ಅಂದರೆ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನು ಈಗ ಟೈಮ್ ಅವಾಗಲೇ 7:30 ಐತೆ. ನಿಲಂಜನ ಸಮಾಭಾಸಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ. ತಂದೆ ಎಲ್ಲಿದ್ದೀಯಪ್ಪ? ತಂದೆ ಕಾಕಿವಾಹನ ಛಾಯಾಪುತ್ರ ಕಲ್ಪುರುಷ ಛಾಯಾ ಮಾರ್ತಂಡ ತಮ್ಮೈ ಶನೇಶ್ವರ ಅಂದ್ಬಿಟ್ಟು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇಲ್ದೇ ವಿದ್ಯೆ ಇಲ್ಲ. ಭಗವಂತನ ಆರಾಧನೆ ಮಾಡಬೇಕು. ಗುರು ಪ್ರತಿಯೊಬ್ಬರಿಗೂ ಬೇಕು. ಚಿಕ್ಕ ಮಕ್ಳಿಗೂ ಬೇಕು, ದೊಡ್ಡವ್ರಿಗೂ ಬೇಕು, ವಯಸ್ಸಾದವ್ರಿಗೂ ಬೇಕು. ಆದರೆ ಕೆಲವು ಜನ ಕಾಲಿಗೆ ನಮಸ್ಕಾರ ಮಾಡ್ಕೊಳಕ್ಕೆ ಕಷ್ಟ ಆಗ್ಬಿಡ್ತದೆ. ಅವಾಗ ಭೂಮಿಗೆ ನಮಸ್ಕಾರ ಮಾಡಬೇಕು. ಆ ಪಾದ ಯಾತಕ್ಕೆ ಮುಟ್ಕೋಬೇಕು ಅನ್ನೋದು ಆದರೆ ಭೂಮಿಗೆ ನಮಸ್ಕಾರ ಮಾಡಿದ್ರೆ ಭೂಮಿ ತಾಯಿಗೆ ನಮಸ್ಕಾರ ಸುರಾಯ್ತದೆ. ಯಾಕೆ ಅಂದರೆ ಗುರು ವಿದ್ಯೆ ಕಲಿಸೋನು. ಯಾವುದೇ ವಿದ್ಯೆ ಕಲ್ತ್ಕೋಬೋದು, ಯಾವುದಾದ್ರೂ ಮಾಡ್ಬೋದು. ಆ ಗುರು ಇಲ್ದೇ ಯಾವುದೂ ಮೋಕ್ಷ ಇಲ್ಲ. ಆ ಉದ್ದೇಶಕ್ಕೆ ನಾವು ನಿಮ್ಗೆ ಹೇಳೋದು, ಗುರು ರಾಘವೇಂದ್ರನ ಇವತ್ತು ರಾಯರಿಗೆ ನಮಸ್ಕಾರ ಮಾಡಿ. ಗುರುವಾರ ಚೆನ್ನಾಗಿರ್ತದೆ. ಸಾಯಂಕಾಲ ಅಮ್ಮನವ್ರಿಗೆ ದೇವಸ್ಥಾನಕ್ಕೆ ಹೋಗಿ 4:30-5 ಗಂಟೆಗೆ ತುಂಬ ಒಳ್ಳೆಯದಾಯ್ತದೆ. ಲಕ್ಷ್ಮಿನೂ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಇಷ್ಟೆಲ್ಲ ಹೇಳಬಲ್ವಿ. ಏನಂದರೆ ಈಗ 12 ರಾಶಿಗೂ ಗ್ರಹಗತಿಗಳು ಕೆಟ್ಟಾರಾದಾಗ ಅವ್ರಿಗೆ ತುಂಬ ನೋವು, ಬಾಧೆ, ಹಿಂಸೆ ಎಲ್ಲ ಕೊಡ್ತದೆ. ಆದರೆ ಯಾಕೆ ಅಂದರೆ ನೀವು ಯೋಚನೆ ಮಾಡೋದಿಲ್ಲ. ನನಗೇನು ಎಲ್ಲ ದೇವರನ್ನು ಮಾಡಿದ್ದೀನಿ, ನಮ್ಗೆ ಯಾಕೆ ಒಳ್ಳೇದಾಗೋದಿಲ್ಲ ಅಂತ ಕೆಲವ್ರು ಅಂತಾರೆ. ನಮ್ಮ ಎದುರುಗಡೆ ಅಂತಾರೆ. ನಾವು ಏನು ಹೇಳ್ತೀವಿ ಅವಾಗ, ನೋಡಪ್ಪ, ಗ್ರಹಗತಿಗಳು ಕೆಟ್ಟಾರಾದಾಗ ಯಾರನ್ನೂ ಬಿಟ್ಟೋರಲ್ಲ. ತಂದೆ ತಾಯಿನೂ ಬಿಟ್ಟೋರಲ್ಲ, ಅಣ್ಣ ತಮ್ಮದಿರನ್ನೂ ಬಿಟ್ಟೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ಹೊಟ್ಟೆಲಿ ಹುಟ್ಟಿದ ಮಕ್ಕಳೂ ದೂರ ಆಗೋಯ್ತಾರೆ, ಕಟ್ಕೊಂಡಿರೋ ಹೆಂಡ್ತಿನೂ ದೂರ ಆಯ್ತಾಳೆ. ಪ್ರತಿಯೊಬ್ಬರೂ ಈ ಗ್ರಹಗತಿಗಳು ಆ ಥರ ಮಾಡ್ತವೆ. ಅದಕ್ಕೆ ಏನು ಮಾಡಬೇಕು, ಭಗವಂತನಿಗೆ ಎಣ್ಣೆ ದೀಪ ಹಚ್ಚಕ್ಕೆ ಬೇಕಲ್ಲ, ಅದು ಕಪ್ಪೆಳ್ಳು, ಎಣ್ಣೆ, ಬೆಲ್ಲನೂ ಕೊಡಬೇಕು. ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ತುಂಬ ಅನುಕೂಲ ಆಯ್ತದೆ. ಆ ಭಗವಂತ ಶಾಂತಿ ಆದರೆ ಗ್ರಹಗತಿಗಳೆಲ್ಲ ಶಾಂತಿ ಆಯ್ತಾರೆ. ಅವಾಗ ನಿಮಗೆಲ್ಲ ಅನುಕೂಲ ಆಯ್ತದೆ. ಎಲ್ಲ ದೇವರನ್ನು ಕೈಗೂಡ್ತದೆ. ಎಲ್ಲರೂ ಹತ್ರಕ್ಕೆ ಬಂದು ನಿಮ್ಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಆಗ ಈ ಮಾನಭಾವನೆ ಎಲ್ಲರಿಗೂ ಕಷ್ಟ ಅಂತ ಅನ್ನೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಮಾನಭಾವನೆ ತೊಂದರೆ ಕೊಡೋದು. ಅವಾಗ ಗ್ರಹಗತಿಗಳು ಕೆಟ್ಟಾರದಾಗ 12 ಜನ, ಮೃತ್ಯುಂಜಯನೂ ಹಂಗೇನೆ, ಅವರು ಎಲ್ಲರಿಗೂ ಅಲ್ಲಿ ಆಕ್ಸಿಡೆಂಟ್ ಆಯಿತು, ಇಲ್ಲ ಆಕ್ಸಿಡೆಂಟ್ ಆಯಿತು, ಸೊತ್ತೆ ಹೋದರು, ಭೂಮಿ ರಾವು ಬಡಿತು ಅಂದಾಗ ಗ್ರಹಗತಿಗಳು ಕೆಟ್ಟಾರಾದಾಗ ಮಾತ್ರ ಅದೆಲ್ಲ ಲಭ್ಯ ಆಗೋದು. ನೀವು ಪ್ರತಿ ಒಬ್ಬ ಮನುಷ್ಯ ಪಾಪ ಬಂದಾಗ ಏನಾಯ್ತದೆ, ಶನಿ ದೇವರನ್ನೇ ಬೇರೆ ಕಡೆ ಹೋಗಿ, ಇಲ್ಲಾಂದರೆ ನಿಮ್ಮ ಕಡೆನೇ ಬಂದು ಇನ್ನೊಬ್ರು ಪಾಪ ಕೊಟ್ಟು ಅವನು ಕೆಲಸದಿಂದ ತೆಗಿಯೋದು ಮಾಡೋದು ಇದೆಲ್ಲ ಆಯ್ತದೆ. ನೀವು ಪ್ರತಿಯೊಂದು ಯೋಚನೆ ಮಾಡಬೇಕು. ನಾವು ಹೆಜ್ಜೆ ಇಡಬೇಕಾದಾಗ ಬಲಗಾಲು ಅದು ಧರ್ಮದ ಕಾಲು, ಹಿಂದ್ಗಡೆ ಕರ್ಮದ ಕಾಲು, ನಾವು 2 ಜೊತೆಲೇ ಇರ್ತದೆ. ಆ ಧರ್ಮ ಕರ್ಮ ಎರಡೂ ಜೊತೆಲಿ ಬಂದಾಗ ನಾವು ಯೋಚನೆ ಮಾಡಬೇಕು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರಿಗೆ ಏನು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಧರ್ಮ ಅಂತ ಹೋದಾಗ, ಯಾರೇ ಬಂದ್ರೂ ಅಪ್ಪ ಅಣ್ಣ ಅಂತ ಬಂದಾಗ ನಮ್ಮ ಕೈಲಾದಷ್ಟು 1 ರೂಪಾಯಿ ಆಗಲಿ, 2 ರೂಪಾಯಿ ಆಗಲಿ, ಇಲ್ಲ ಊಟ ಕೊಡಿಸೋದಾಗಲಿ, ನೀರು ಕೊಡಿಸೋದಾಗಲಿ, ಅದೆಲ್ಲ ಮಾಡಬೇಕು. ನೀವು ಅದನ್ನು ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡ್ತದೆ. ನಮ್ಮ ಮಕ್ಳಿಗಾದ್ರೂ ಒಳ್ಳೇದಾಗಬೇಕಾದ್ರೆ ಆ ದಾನ ಧರ್ಮ ಇರಬೇಕು. ಪ್ರತಿಯೊಬ್ಬರಿಗೂ ಯೋಚನೆ ಮಾಡಿ ನೀವು ಆ ದಾರ ಮಾಡಿ, ಒಳ್ಳೆಯದಾಯ್ತದೆ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗ.